ಹೌದು ವೀಕ್ಷಕರೇ, ಏನು ನಟ ದರ್ಶನ್ಗೆ ಏನು ಜಾಮೀನು ಸಿಗುತ್ತೆ ಅಂತೇಳಿ ಎಲ್ಲ ಅಭಿಮಾನಿಗಳು ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಏನಾದರೂ ಪವಿತ್ರ ಗೌಡ ಅವರು ಏನಾದರೂ ದರ್ಶನ್ ಅವರ ಜಾಮೀನಿಗೆ ಅಡ್ಡಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದರ ವಿಚಾರವಾಗಿ ನಾನು ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ವೀಕ್ಷಕರೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿ ಬಾಸ್ ಯಾರ್ಯಾರು ಅಭಿಮಾನಿಗಳಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಹೌದು, ಏನು ದರ್ಶನ್ ಅವರ ಒಂದು ಜಾಮೀನು ವಿಷಯದಲ್ಲಿ ಏನಾದರೂ ಪವಿತ್ರ ಗೌಡ ಅವರು ಅಡ್ಡಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಗೆ 100% ನಾನು ಕ್ಲಾರಿಟಿ ಕೊಡ್ತಾಯಿದ್ದೀನಿ ವೀಕ್ಷಕರೇ. ಏನಂತಂತಂದರೆ, ಈಗೇನಾದರೂ ಜಾಮೀನು ದರ್ಶನ್ ಅವರಿಗೆ ಬೇಗ ಸಿಕ್ಕರೆ ಇಲ್ಲಿ ಪವಿತ್ರ ಗೌಡ ಅವರ ಪರವಾಗಿರ್ತಕ್ಕಂಥ ಏನು ವಕೀಲರು ಮತ್ತು ಜಾಮೀನಿಗೆ ಅರ್ಜಿ ಹಾಕಿ ಅವರು ಕೂಡ ಇಲ್ಲಿ ಪವಿತ್ರ ಗೌಡಗೂ ಕೂಡ ಜಾಮೀನು ಕೊಡಲೇಬೇಕಂತೇಳಿ ವಾದ ಮಾಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಅದರ ವಿರುದ್ಧವಾಗಿ ಸರ್ಕಾರಿ ವಕೀಲರು ಕೂಡ ಪವಿತ್ರ ಗೌಡ ವಿರುದ್ಧ ಆರೋಪ ಮಾಡಿ ಪವಿತ್ರ ಗೌಡ ಅವರಿಗೆ ಜಾಮೀನು ಕೊಡಲೇಬಾರ್ದಂತೇಳಿ ಏನಾದರೂ ಅವರು ಕೂಡ ಕಟ್ಟುನಿಟ್ಟಾಗಿ ವಾದ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೂ ಕೂಡ ಈ ಏನು ಜಾಮೀನು ಸಿಗುವಂಥ ಚಾನ್ಸಸ್ಸು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪವಿತ್ರ ಗೌಡ ಅವರು ಏನು ಈಗ ಅರ್ಜಿಯಾಗಿ ಹಾಕಿ ಅವರ ಒಂದು ವಾದ ಕೂಡ ವಕೀಲರು ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಏನಾದರೂ ದರ್ಶನ್ ಅವರು ಕೂಡ ಈ ರೀತಿ ತೊಂದರೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ನನಗಿರೋ ಮಾಹಿತಿ ಪ್ರಕಾರ ಏನಾದರೂ ಪವಿತ್ರ ಗೌಡ ಅವರಿಗೆ ಜಾಮೀನು ಬೇಗ ಸಿಕ್ಕರೆ ದರ್ಶನ್ ಅವ್ರಿಗೂ ಕೂಡ ಜಾಮೀನು ಸಿಗುವಂಥ ಚಾನ್ಸಸ್ ಇದೆ. ಏನಾದರೂ ಮೊದಲೇ ದರ್ಶನ್ ಅವರಿಗೆ ಜಾಮೀನು ಸಿಕ್ಕು ಆಮೇಲೆ ಪವಿತ್ರ ಗೌಡ ಅವರು ಅರ್ಜಿ ಹಾಕಿ ಏನಾದರೂ ತೊಂದರೆ ಅಂದರೆ ಅವರ ವಕೀಲರು ಏನಾದರೂ ವಾದ ಮಾಡುವಲ್ಲಿ ಎಡವಿದ್ದಲ್ಲಿ ತೊಂದರೆ ಆಗುವಂಥದ್ದು ದರ್ಶನ್ ಅವ್ರಿಗೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ದರ್ಶನ್ ಅವರ ಒಂದು ಏನು ಇಮೇಜ್ ಆಗಿರ್ಬೋದು, ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಯಾರ್ಯಾರಿಗೆ ಇಷ್ಟ ಮತ್ತು ಅವರು ದರ್ಶನ್ ಅಭಿಮಾನಿಗಳು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ನಾನು ತಿಳ್ಕೊಂಡು ಮುಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾಗಿ ದರ್ಶನ್ ಅವರು ದರ್ಶನ್ ಅವರು ಹೊರಗಡೆ ಬರಬೇಕಂತೇಳಿ ಯಾರ್ಯಾರು ಕಾಯ್ತಾ ಇರ್ತೀರ ಅವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಮತ್ತು ದರ್ಶನ್ ಅವರ ಒಂದು ಅಭಿಮಾನಿಗಳು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ನಮಸ್ಕಾರ ವೀಕ್ಷಕರೇ.